ಫ್ಯಾಷನ್ 369 ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ದಿನ ನಾನು ಚೂಡಿದಾರ್ ಪೀಸಸ್ ಮೆಟೀರಿಯಲ್ನ ತೊಗೊಂಡಿದ್ದೀನಿ. ಅದನ್ನು ಅಳತೆ ಪ್ರಕಾರ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಹಾಕಿದ್ದೆ. ನಾನು ಮೆಷರ್ಮೆಂಟ್ನ ಒಂದು ಈಸಿ ಮೆಥಡಲ್ಲಿ ತೊಗೊತಿದ್ದೆ ಅಂತ. ಇವತ್ತು ಅದನ್ನೇ ಯೂಸ್ ಮಾಡಿ ಇವತ್ತು ನಾನು ವಿಡಿಯೋನ ಇಲ್ಲಿ ಮಾಡ್ತಾಯಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ ಹಾಗೆ ನಾನಿಲ್ಲಿ ಮೆಷರ್ಮೆಂಟ್ ಇದನ್ನ ರೆಡಿ ಮಾಡಿದ್ದೀನಿ. ಅಂದರೆ ಅಳತೆದು ಆಲ್ರೆಡಿ ರೆಡಿ ಇರೋ ಅಂಥದ್ದಿದು. ಇದು 38 ಸೈಜಿನೋ ಅಂಥದ್ದು ಪ್ಲಾಜಾ ಪ್ಯಾಂಟು. ಇದು ಇಷ್ಟು ಉದ್ದ ಇದೆ. ನಿಮಗೆ ಬೇಕಾದರೆ 36 ಆದರೂ ಮಾಡ್ಕೋಬೋದು, 40 ತೊಗೋಬೋದು. ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೆ. ನಾನು ಈ ಥರ ರೆಡಿಮೇಡ್ ಆಗಿರೋ ಅಂಥ ಅಳತೆ ರೆಡಿ ಇರೋ ಅಂಥ ಪ್ಯಾಕೆಟ್ನ ಒಂದು ಯೂಸ್ ಮಾಡಿ ಇಲ್ಲಿ ನಾನು ನನಗೆ ಪ್ರಾಕ್ಟೀಸ್ ಪರ್ಪಸ್ಗೆ ಅಂತ ತೊಗೊಂಡಿರೋ ಅಂಥದ್ದು ಅಂದ್ಕೊಂಡು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ನಿಮಗೆ ಆ ವಿಡಿಯೋ ಲಿಂಕ್ ನಾನು ಕೊಡ್ತಾಯಿದ್ದೀನಿ. ಇದು ನಂತರ ಇದು ಪ್ಲಾಜಾ ಪ್ಯಾಂಟಿಂದು ಒಂದು ಪಾರ್ಟು. ಇದು ನೆಕ್ಸ್ಟ್ ಬಂದು ಚೂಡಿದಾರಿನ ಸ್ಲೀವ್ಸ್. ಸ್ಲೀವ್ಸ್ ಇಷ್ಟು ಉದ್ದ ಇದೆ. ನೆಕ್ಸ್ಟು ಸ್ವಲ್ಪ ಸಿಕ್ಕಾಗಿದೆ. ಯೂಸ್ ಮಾಡಿ 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 ಸಿಕ್ಕಾಗ್ಬಿಟ್ಟಿದೆ. ನೆಕ್ಸ್ಟ್ ಇದು ಚೂಡಿದಾರ್ದು ಫ್ರಂಟ್ ಪಾರ್ಟಿಂದು ಫ್ರಂಟ್ ಪಾರ್ಟಿಂದು ಇಷ್ಟಿದೆ. ಇದು ನಮ್ಮ ಬ್ಯಾಕ್ ಪಾರ್ಟಿಂದು, ಇದು ಬ್ಯಾಕ್ ಪಾರ್ಟಿಂದು. ಇದನ್ನು ಇಟ್ಕೊಂಡು ಇವತ್ತು ಚೂಡಿದಾರ್ನ ಟಾಪು ಮತ್ತು ಫ್ರಂಟು ನೀಟಾಗಿ ಕಟ್ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಟಾಪಿಂದು ಏನು ಇಲ್ಲಿ ಕಾಣಿಸ್ತಿರ್ಬೋದು, ನಿಮಗೆ ಇಷ್ಟು ಲೆಂತಿ ಬಟ್ಟೆ ಸಿಗುತ್ತೆ. ಈ ಲೆಂತಿ ಬಟ್ಟೆಲ್ಲಿ ನಾನೇನು ಮಾಡಿದ್ದೀನಿ, ಅದರಲ್ಲಿ ಕಾಲು ಭಾಗನ ನಾನು ಫಸ್ಟ್ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಅರ್ಧ ಇದರಲ್ಲಿ ಕಾಲು ಭಾಗನ ಈ ಥರ ನಾನು ಫೋಲ್ಡ್ ಮಾಡಿಕೊಂಡು ನಿಮಗೆ ಇನ್ನೂ ಬಟ್ಟೆ ಮಿಗುತ್ತೆ. ಅಕಸ್ಮಾತ್ ಈಗ ನೀವು ನೆಕ್ಕಿಗೆ ಏನಾದರೂ ಡಿಸೈನ್ಸ್ ಮಾಡಬೇಕು, ಇಲ್ಲ ಎಕ್ಸ್ಟ್ರಾ ಏನಾದರೂ ನೀವು ಫ್ಲವರ್ಸ್ ಥರ ಮಾಡೋದು, ಇಲ್ಲ ಹಿಂದೆ ಬ್ಯಾಕ್ ನೆಕ್ಕಿಗೆ ಏನಾದರೂ ಟೈ ಕಟ್ಟೋದು, ಇಲ್ಲ ಟೈಗೆ ಏನಾದರೂ ಒಂಥರ ಕುಚ್ಚು ಥರ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಸ್ಟೈಲ್ ಬಟ್ಟೆ ಮಾಡಬೇಕು, ಫ್ಲವರ್ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ನಿಮ್ಗೆ ಅವಾಗ ಬಟ್ಟೆ ಎಕ್ಸ್ಟ್ರಾ ಬೇಕಾಗತ್ತೆ. ಬಟ್ಟೆ ಆ ಕಡೆ ಅಷ್ಟಿದೆ. ಈಗ ನಾನು ಇಲ್ಲಿ ಇಷ್ಟನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಆಲ್ರೆಡಿ ಇಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಿಮ್ಗೆ ಈ ಥರ ಕ್ಲಿಪ್ಗಳು ಬೇಕಾದ ಸಿಗುತ್ತೆ. ಈ ಥರ ಕ್ಲಿಪ್ಗಳು ನಿಮಗೆ ಅಮೆಝಾನಲ್ಲೂ ಸಹ ಸಿಗುತ್ತೆ, ಬೇಕಾದಷ್ಟು ಸಿಗುತ್ತೆ. ನಾನು ಇದನ್ನು ನನಗೆ 30 ಪೀಸಸ್ ಇರೋ ಅಂಥದ್ದು ನಾನು ಆರ್ಡ್ರ್ ಮಾಡಿದೆ. ಈ ಥರ ಕ್ಲಿಪ್ಗಳು ನಿಮಗೆ ಬೇಕಾದಷ್ಟು ಸಿಗುತ್ತೆ. ಡಿಸ್ಕ್ರಿಪ್ಷನ್ ಲಿಂಕಲ್ಲೂ ಸಹ ಇದನ್ನು ಕೊಟ್ಟಿರ್ತೀನಿ. ನೀವು ಆರ್ಡ್ರ್ ಮಾಡ್ಕೋಬೋದು. ಆರ್ಡ್ರ್ ಮಾಡಿಕೊಂಡ್ರೆ ನಿಮ್ಗೆ ಈ ಥರ ಎಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ, ಈ ಥರ ನೀಟಾಗಿ ಅಚ್ಚುಕಟ್ಟಾಗಿ ಈ ಥರ ನೀಟಾಗಿ ಕೂಡಿಸ್ಕೋಬೋದು ಮತ್ತು ಆರಾಮಾಗಿ ನೀವು ಅಳತೆಗಳನ್ನ ಸಹ ತೊಗೋಬೋದು. ಇವಾಗ ಜಸ್ಟ್ ನಾನು ಇದನ್ನು ಮಾರ್ಕ್ ಮಾಡ್ತಾ ಹೋಗ್ತಾಯಿದ್ದೀನಿ. ಇಲ್ಲಿ ಇದು ಸ್ವಲ್ಪ ಚಿಕ್ಕದಿದೆ, ಓಕೆನಾ? ಇಲ್ಲಿ ಸ್ವಲ್ಪ ಚಿಕ್ಕದಿದೆ. ನೀವು ಎಕ್ಸ್ಟ್ರಾ ಇಲ್ಲಿ ನಿಮಗಿನ್ನೂ ಒಂದಷ್ಟು ಉದ್ದ ಬೇಕು ಅಂದರೆ ಈಗ ಜಸ್ಟ್ ನಾನು ಇಲ್ಲೇ ತೋರಿಸ್ತೀನಿ ಅಳತೆ ಮಾಡಿ ಎಷ್ಟು ಉದ್ದ ಇದೆ ಅಂದ್ಕೊಂಡು. ನಿಮಗೆ ಅಷ್ಟು ಉದ್ದ ಸಾಕಾಗಲ್ಲ, ನನಗಿನ್ನೂ ಉದ್ದ ಬೇಕು, ನಂಗೆ ತೀರಾ ಶಾರ್ಟ್ ಆಗುತ್ತೆ ಅಂದರೆ ಇಲ್ಲಿ 24 ಇದೆ, ಓಕೆನಾ? 24 ಇದೆ. ನಿಮಗಿನ್ನೂ ಉದ್ದ ಬೇಕು ಅಂದರೆ ನೀವು ಎಷ್ಟು ಬೇಕಾದ್ರೂ ನಿಮ್ಮ ಇಷ್ಟದ ಪ್ರಕಾರ ನೀವು ತೊಗೋಬೋದು. ಉದ್ದ ತೊಗೊಂಡ ನಂತರ ಎಕ್ಸ್ಟ್ರಾ ಒಂದು ಇಂಚನ್ನ ಎಕ್ಸ್ಟ್ರಾ ನೀವು ಸ್ಟಿಚಿಂಗ್ ಮಾರ್ಕಿಗೆ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಈಗ ಇಲ್ಲಿ 24 ಇರೋದ್ರಿಂದ ನಾನು 27 ತೊಗೊತಿದ್ದೀನಿ. 27 ಪ್ಲಸ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಕ್ ಅಂದ್ಕೊಂಡು 28ಗೆ ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಇದನ್ನ ಕಟ್ ಮಾಡಿ ಮುಂದಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನಿಮ್ಗೆ ಯಾವ ಥರ ನಿಮ್ಮ ಇಂಟ್ರೆಸ್ಟ್ ಪ್ರಕಾರವಾಗಿ ಇದನ್ನು ನೀವು ಇಟ್ಕೋಬೋದು. ನಿಮ್ಗೆ ಎಷ್ಟು ಉದ್ದ ಬೇಕು ಅನಿಸುತ್ತೋ ಅಷ್ಟು ಉದ್ದ ಇಟ್ಕೋಬೋದು. ತೊಂದರೆ ಏನಾಗಲ್ಲ.
ಒಂದು ನಿಮ್ಮ ಇಂಟ್ರೆಸ್ಟ್ ಪ್ರಕಾರ. ತೀರಾ ಜಾಸ್ತಿ ಟಾಪು ಶಾರ್ಟ್ ಆದ್ರೂ ಚೆನ್ನಾಗೂ ಕಾಣಿಸಲ್ಲ, ತೀರಾ ಲಾಂಗ್ ಆದರೂ ಚೆನ್ನಾಗಿ ಕಾಣಿಸಲ್ಲ. ಸೊ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ನಿಮಗೆ ಎಷ್ಟು ಇಟ್ಕೊಂಡ್ರೆ ಇಷ್ಟ ಆಗುತ್ತೆ, ಎಷ್ಟಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನಿಮ್ಮ ಇಂಟ್ರೆಸ್ಟು. ಸೊ ನಿಮ್ಮ ಇಂಟ್ರೆಸ್ಟ್ ಪ್ರಕಾರವಾಗಿ ನೀವು ಟಾಪ್ ಲೆಂತ್ನ ನೀವು ಯೂಸ್ ಮಾಡಿಕೊಂಡು ಇಟ್ಕೋಬೋದು. ಸೊ ಇಲ್ಲಿ ನಾನು 28 ಮಾರ್ಕ್ ಮಾಡಿದ್ದೀನಿ. ಸೊ ಇವಾಗ ನಾನು ಅಳತೆ ಟೇಪ್ ಹೇಗಿದೆ ಅದ್ರ ಮೇಲೆ ಇಟ್ಕೊಂಡು ಮಾರ್ಕ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈಗ ಗೊತ್ತಾಗುತ್ತೆ ಇಲ್ಲಿ 28ಗೆ ನಾನು ಮಾರ್ಕ್ ಮಾಡಿದ್ದೀನಿ ಅಂತ. ಸೊ ಹೀಗೆ ನೀವು ನೋಟ್ ಮಾಡ್ಕೊತೀರ, ವೀಡಿಯೋ ನೋಡಿಕೊಂಡೇ ನೋಟ್ ಮಾಡ್ಕೊತೀರಂದರೆ ಟಾಪ್ ಲೆಂತ್ ಬಂದು ನಾನು 28 ತೊಗೊಂಡಿದ್ದೀನಿ, ಅಂದರೆ 27 ಪ್ಲಸ್ ಸ್ಟಿಚಿಂಗ್ ಮಾರ್ಕು ಅಂದ್ಕೊಂಡು 28 ತೊಗೊಂಡಿದ್ದೀನಿ. 27 ಟಾಪ್ ಲೆಂತ್ ಇರೋದು, ಸ್ಟಿಚಿಂಗ್ ಮಾರ್ಕ್ ಅಂದ್ಕೊಂಡು 1 ಇಂಚನ್ನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇಲ್ಲಿ. ಸೊ ನೀವು ಇನ್ನೊಂದು ಸ್ಕೇಲ್ ಸಹಾಯದಿಂದ ಇದನ್ನು ನೀಟಾಗಿ ಇಟ್ಕೊಂಡು ಸೆಟ್ ಮಾಡಿಕೊಂಡು ಸೊ ಇಲ್ಲಿ ಒಂದು ನೀಟಾಗಿ ಮಾರ್ಕ್ ಮಾಡಿಕೊಡ್ರಿ. ಸೊ ನಿಮಗೆ ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು, ಈಸಿಯಾಗಿ ಸಹ ಸ್ಟಿಚ್ ಮಾಡೋಕ್ಕೆ ಅನುಕೂಲ ಇರುತ್ತೆ. ಸೊ ಜಾಸ್ತಿ ಏನು ತುಂಬ ತಲೆ ಕೆಡಿಸ್ಕೋಬೇಕಪ್ಪ, ಇದಕ್ಕೆ ಏನು ಮಾಡ್ಕೋಬೇಕಪ್ಪ ಅನ್ನೋದು ಅಷ್ಟೊಂದು ತೀರಾ ತಲೆ ಕೆಡಿಸ್ಕೊಂಡು ಮಾಡೋ ಅವಶ್ಯಕತೆ ಏನೂ ಇಲ್ಲ ಅಂದ್ಕೊತೀನಿ. ಸೊ ಹೊಸೊಬ್ಬರು ಕಲಿತಿರೋರಿಗೆ ತೀರಾ ಕಾಂಪ್ಲಿಕೇಟೆಡ್ ಮಾಡಿಕೊಂಡು ನಾನು ಕಲ್ತ್ಕೋಬೇಕು ಮಾಡ್ಕೋಬೇಕು ಅನ್ನೋದೇನಿಲ್ಲ, ಕಾಮಾಗಿ ಕೂಲಾಗಿ ನೀವು ಕಲ್ತ್ಕೋಬೋದು. ಸೊ ಯಾವುದೋ ಹೊಸದ್ರಲ್ಲೇನು ಒಂದೇ ಸತಿಗೆಲ್ಲ ಬಂದ್ಬಿಡಲ್ಲ. ಸೊ ಆದಷ್ಟು ಕಾಮಾಗಿ ಕೂಲಾಗಿ ಸಮಾಧಾನವಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟೇ ನಿಮಗೆ ಅದರ ರಿಸಲ್ಟ್ ನಿಮಗೆ ಫಾಸ್ಟಾಗಿ ಸಿಗುತ್ತೆ. ಸೊ ಪ್ರಾಕ್ಟೀಸ್ ಮುಖ್ಯ, ಪ್ರಾಕ್ಟೀಸ್ ಬಿಡಬೇಡಿ. ಸೊ ಇನ್ನೂ ಹೊಸದಾಗಿ ಕಲಿತಿದ್ದೀರಾ ಅಂದರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ನಾನು ಲಾಸ್ಟ್ ವೀಡಿಯೋಗಳಲ್ಲೂ ಹೇಳಿದ್ದೀನಿ, ನೀವು ಬ್ಲೌಸ್ನೇ ಆಗಿರ್ಬೋದು ಇಲ್ಲ ಚೂಡಿದಾರನೇ ಆಗಿರ್ಬೋದು, ಸಾಧ್ಯವಾದಷ್ಟು ಲೈನಿಂಗ್ ಬಟ್ಟೆ ಇಲ್ಲ ನಿಮ್ಮ ಮನೇಲಿ ಸೊ ಸೀರೆ ಯೂಸ್ ಆಗಲ್ಲ ಆ ಥರ ಬಟ್ಟೆ ಏನಾದರೂ ಇತ್ತು ಅಂದರೆ ಅದರಲ್ಲೂ ನೀವು ಈ ಥರ ಚೂಡಿದಾರ ಟಾಪ್ಗಳನ್ನ ಹೊಲಿದು ಸೊ ನೀವು ಒಂಥರ ಟೆಸ್ಟ್ ಆ್ಯಂಡ್ ಡ್ರೈವ್ ಥರ ನೋಡ್ಬೋದು. ಸೊ ಟ್ರೈ ಮಾಡಿ. ಸೊ ಹೊಸ ಬಟ್ಟೆನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ. ಮತ್ತು ಅಕಸ್ಮಾತ್ ಬಟ್ಟೆ ಏನಾದರೂ ವೇಸ್ಟ್ ಆಗಿಬಿಟ್ರೆ ಅಯ್ಯೋ ಚೆನ್ನಾಗಿರೋ ಬಟ್ಟೆ ತೊಗೊಂಡ್ರಿ ವೇಸ್ಟ್ ಆಗಿಬಿಡ್ತು ಅಂತ ಬೇಜಾರು ಮಾಡ್ಕೊಂಡು ಸಹ ತಪ್ಪುತ್ತೆ. ಸೊ ಮನೇಲಿ ನೀವು ಯೂಸ್ ಮಾಡದಿರೋಂಥ ತೀರಾ ಹಳೆ ಸೀರೆಗಳಿಂದನೇ ಈ ಥರ ನೀವು ಮೆಜರ್ಮೆಂಟ್ ಮಾಡಿಕೊಂಡು ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಅದನ್ನು ಟ್ರೈ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ಎಲ್ಲಕ್ಕಿಂತ ಹೆಚ್ಚಾಗಿ ಬಟ್ಟೆ ವೇಸ್ಟ್ ಆಗೋಲ್ಲ. ಆಮೇಲೆ ನಿಮ್ಮ ಮೇನ್ ಥಿಂಗು ನಿಮ್ಮ ಪ್ರಾಕ್ಟೀಸ್ಗೆ ತುಂಬ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಹಳೆ ಬಟ್ಟೆಗಳನ್ನ ಯೂಸ್ ಮಾಡಿ ಮೆಜರ್ಮೆಂಟ್ ತೊಗೊಳ್ಳಿ. ಸೊ ಅದು ನಿಮಗೂ ತುಂಬ ಅಂದರೆ ತುಂಬಾ ಅನುಕೂಲ ಆಗುತ್ತೆ. ಸೊ ಇಲ್ಲಿ ನಾನು ಇದನ್ನು ಸಹ ಮೆನ್ಷನ್ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ಜಸ್ಟು ಇಲ್ಲಿ ಯಾವ ಥರ ಮೆಜರ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ ಅದೇ ಪ್ರಕಾರವಾಗಿಯೇ ಮೆಜರ್ಮೆಂಟ್ನ ನಾನು ತೊಗೊತಿದ್ದೀನಿ. ಎಕ್ಸ್ಟ್ರಾ ನಾನು ಯಾವುದೇ ರೀತಿ ಆದಮೇಲೆ ಟಾಪ್ ಲೆಂತ್ ಮಾತ್ರ ನಾನು ಸ್ವಲ್ಪ ಉದ್ದ ತೊಗೊಂಡಿದ್ದೀನಿ ಅಷ್ಟೇ. ಸೊ ಟಾಪ್ ಲೆಂತ್ ಒಂದು ಮಾತ್ರ ಉದ್ದ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದು ಆ್ಯಸ್ ಪರ್ ಇಲ್ಲಿ ಹೇಗಿದೆ ಅದೇ ಪ್ರಕಾರವಾಗಿ ತೊಗೊಂಡು ಅಳತೆ ಮಾಡ್ತಾಯಿದ್ದೀನಿ. ಸೊ ಓಕೆ, ಇವಾಗ ಇದು ರೆಡಿ ಆಗಿದೆ. ಸೊ ಇವಾಗ ಜಸ್ಟ್ ಇವನ್ನೆಲ್ಲ ನಾನೇನು ತೊಗೊಂಡಿದ್ದೆ ಅದನ್ನೆಲ್ಲ ತೆಗಿತಾ ಇದ್ದೀನಿ. ಸೊ ಈಗ ಇದನ್ನು ಹಾಗೆ ನೀಟಾಗಿ ಕಟ್ ಮಾಡೋಣ. ಸೊ ಆಮೇಲೆ ಇಲ್ಲಿ ಇನ್ನೊಂದು ಹೇಳಬೇಕು, ನಾನು ಈ ಕಡೆ ಅರ್ಧ ಇಂಚು ನಾನು ಈ ಕಡೆ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಸೊ ನಿಮಗೆ ಬೇಕಂದರೆ 1 ಇಂಚ್ ಬಿಟ್ಕೋಬೋದು, ಇಲ್ಲ ನಿಮಗೆ ನಿಮ್ಮ ಇಂಟ್ರೆಸ್ಟ್ 1.5 ಇಂಚು ಇಲ್ಲ ಅರ್ಧ ಇಂಚು ಇಲ್ಲ 1 ಇಂಚು, ಹಿಂಗೆ ಮ್ಯಾಕ್ಸಿಮಮ್ ಅಂದರೆ 1.5 ಇಂಚು ಬೇಕಾದಷ್ಟು ಆಗುತ್ತೆ. ಯಾಕೆಂದರೆ ಆ ಕಡೆ ಸೈಡ್ ಈ ಪಾಯಿಂಟ್ ಸೈಡು ಸ್ಟಿಚಿಂಗ್ ನೀವು ಮಾಡ್ತೀರಾ ಅಂದರೆ ಸೊ ಅವಾಗ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಅರ್ಧ ಇಂಚು ಮ್ಯಾಕ್ಸಿಮಮ್ ಅಂದರೆ 1 ಇಂಚ್ ಬಿಟ್ಟರು ಬೇಕಾದಷ್ಟು ಆಗುತ್ತೆ. ಇಲ್ಲ ನಿಮ್ಮ ಇಂಟ್ರೆಸ್ಟು ನನಗೆ ಇನ್ನೊಂಚೂರು ಜಾಸ್ತಿ ಬೇಕು, ಸೈಡಿಗೆ ಎಕ್ಸ್ಟ್ರಾ ಬೇಕು ಅನ್ನೋದೇ ಆದರೆ ನಿಮ್ಮ ಇಂಟ್ರೆಸ್ಟ್ ಪ್ರಕಾರವಾಗಿ ನೀವು ಇಟ್ಕೋಬೋದು. ಸೊ ಒಂದು ಸತಿ ಟ್ರೈ ಮಾಡಿ, ಮನೇಲಿ ಯಾವ ಥರ ಬರುತ್ತೆ ಅಂದ್ಕೊಂಡು ಟ್ರೈ ಮಾಡಿದ್ರೆ
ಯಾವುದು ಏನು ಕಷ್ಟ ಏನು ಅನಿಸಲ್ಲ, ಎಲ್ಲ ಈಸಿಯಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಪ್ರಯತ್ನ ಮುಖ್ಯ, ಪ್ರಯತ್ನ ಮಾಡಿ. ಸಾಧ್ಯವಾದಷ್ಟು ಹಳೆ ಬಟ್ಟೆಗಳಲ್ಲಿ ನೀವು ಪ್ರಯತ್ನ ಮಾಡಿ. ಹಳೆ ಬಟ್ಟೆ ಯೂಸ್ ಮಾಡಿಕೊಂಡು ಸ್ಟಿಚಿಂಗ್ನ ಮಾಡಿ. ಹೊಸದಾಗಿ ಕಲಿತಿರೋರಿಗೆ ತುಂಬ ಅದು ಸಹಾಯ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಬೇಗನೂ ಸಹ ಕಲಿಯೋಕ್ಕೆ ನಿಮಗೆ ದಾರಿ ಸಿಗತ್ತೆ. ಸೊ ಆದಷ್ಟು ಹಳೆ ಬಟ್ಟೆಗಳನ್ನ ಇಟ್ಕೊಂಡು ಕಟ್ ಮಾಡಿ. ಹಳೆ ಸೀರೆಗಳು ಸಹ ಇರುತ್ತಲ್ವ ಬೇಕಾದಷ್ಟು, ಸೊ ಯೂಸ್ ಮಾಡಲ್ಲ, ಬಿಸಾಕೋ ಬದಲು ಅದಕ್ಕೆ ಒಂದು ಹೊಸ ಲುಕ್ ಕೊಡ್ಬೋದು. ನೀವು ಹೊಸ ಲುಕ್ ಕೊಟ್ಟು ಅಚ್ಚುಕಟ್ಟಾಗಿ ಅದನ್ನು ಇದು ಮಾಡ್ಕೋಬೋದು. ಸೊ ಟ್ರೈ ಮಾಡಿ, ಆ ಥರದ್ದು ಏನಾದರೂ ಇತ್ತು ಅಂದರೆ ಟ್ರೈ ಮಾಡಿ. ಅವಾಗೇನಾಗುತ್ತೆ, ಒಂದು ಹೊಸ ಚೂಡಿದಾರ ನಿಮಗೆ ಹಳೆ ಸೀರೆಯಲ್ಲಿ ಹೊಸ ಲುಕ್ ಥರ ನೀವು ಡಿಸೈನ್ ಮಾಡ್ಕೋಬೋದು. ಬೇರೆ ಎಕ್ಸ್ಟ್ರಾ ನೀವು ಡಿಸೈನ್ ಮಾಡ್ಕೋಬೋದು. ಸೊ ವೆರೈಟಿ ಡಿಸೈನ್ ಮಾಡ್ಬೋದು. ಹೊಸ ಹೊಸ ನೆಕ್ ಶೇಪ್ನ ಟ್ರೈ ಮಾಡಿ. ಸೊ ನಿಮಗೂ ಖುಷಿಯಾಗತ್ತೆ. ಸೊ ಇವಾಗ ಫ್ರಂಟ್ ಬಾಡಿ ಪಾರ್ಟ್ ನಮಗೆ ಈ ಥರ ಸಿಕ್ಕಿದೆ. ಸೊ ಇಲ್ಲಿ ನಾನು ಆವಾಗಲೂ ಹೇಳ್ದಂಗೆ ನಾನು ಮಾರ್ಕ್ ಮಾಡಬೇಕಾದ್ರೆ ಅರ್ಧ ಇಂಚು ಬಿಟ್ಕೊಳ್ಳಿ ಅಂತ ಹೇಳಿದೆ. ಸೊ ನಾನು ಅರ್ಧ ಇಂಚು ಮಾರ್ಕ್ ಮಾಡೋಬದಲು ಡೈರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇಲ್ಲಿ ಅರ್ಧ ಇಂಚು ಮಾತ್ರ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇವಾಗ ಇದು ರೆಡಿ ಇದೆ. ನೆಕ್ಸ್ಟು ಬ್ಯಾಕ್ ಬಾಡಿ ಪಾರ್ಟ್ನ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನು ಫ್ರಂಟ್ ಪಾರ್ಟ್ ಏನು ಕಟ್ ಮಾಡಿದೆ ಅದನ್ನೇ ಇಟ್ಟಿದ್ದೀನಿ. ಸೊ ನಿಮಗೆ ಫ್ರಂಟ್ ಪಾರ್ಟ್ ಇಟ್ಟೇನು ಕಟ್ ಮಾಡೋದು ಬೇಡ, ಸೊ ಇದೇ ಅಳತೆ ಇಟ್ಟು ಕಟ್ ಮಾಡ್ತೀನಿ ಅಂದರೂ ಸಹ ಮಾಡ್ಬೋದು, ಇಲ್ಲ ಫ್ರಂಟ್ ಪಾರ್ಟ್ ಇಟ್ಟು ಸಹ ನೀವು ಕಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಫ್ರಂಟ್ ಪಾರ್ಟ್ ಆ್ಯಸ್ ಪರ್ ಫ್ರಂಟ್ ಪಾರ್ಟ್ ಥರನೇ ಕಟ್ ಮಾಡಬೇಕು ಅಂದ್ಕೊಂಡು ಸೊ ಜಸ್ಟ್ ನಾನು ಇದನ್ನು ರಿಮೂವ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಫ್ರಂಟ್ ಬಾಡಿ ಪಾರ್ಟ್ ಏನಿದೆ ಅದನ್ನೇ ಇಟ್ಟು ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಆಮೇಲೆ ಒಂದು ಸ್ವಲ್ಪ ಇಲ್ಲಿ ಚಿಕ್ಕದು ಅನ್ನಿಸ್ತಿರ್ಬೋದು ನಿಮಗೆ. ಆಮೇಲೆ ಇಲ್ಲಿ ಡಿಸೈನ್ ಇದೆ, ಓಕೆನಾ, ಇಲ್ಲಿ ಬಾರ್ಡ್ರು ಡಿಸೈನ್ ಇದೆಯಲ್ಲ, ಸೊ ಅದನ್ನು ನೀವು ಎಕ್ಸ್ಟ್ರಾ ಇದಕ್ಕೆ ಫ್ರಂಟ್ ಬಾಡಿ ಪಾರ್ಟಿಗೆ ಮತ್ತು ಬ್ಯಾಕ್ ಬಾಡಿ ಪಾರ್ಟಿಗೆ ಎಕ್ಸ್ಟ್ರಾ ನೀವು ಸ್ಟಿಚಿಂಗ್ ಮಾಡ್ತೀರಲ್ಲ, ಸ್ಟಿಚಿಂಗ್ ಮಾಡಬೇಕಾದ್ರೆ ಇದನ್ನು ಸಹ ಆ್ಯಡ್ ಮಾಡಿ ನೀವು ಸ್ಟಿಚ್ ಮಾಡ್ಬೋದು. ಸೊ ಇಲ್ಲಿ ನಾನು ಜಸ್ಟು ಟಾಪ್ ಮಾತ್ರ ಕಟ್ ಮಾಡಿದ್ದೀನಿ. ಸೊ ಅದಾದಮೇಲೆ ನಂತರ ಇವೆರಡರೂ ಅಳತೆ ಅನುಸಾರವಾಗಿ ಈ ಬಾರ್ಡ್ರು ಡಿಸೈನ್ ಏನಿದೆ ಅದನ್ನು ಸಹ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಸೊ ನೀವು ನಿಮ್ಗೆ ಯಾವ ಥರ ಅನಿಸುತ್ತೆ ಆ ಥರ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು. ಒಂದು ಈಗ ನಿಮ್ಗೆ ಎಕ್ಸ್ಟ್ರಾ ಇದು ಮಿಸ್ ಆಗೋಯ್ತು, ಬಾರ್ಡ್ರ್ ಲೈನ್ ಮಿಸ್ ಆಗೋಯ್ತು ಅಂದರೆ ಎಕ್ಸ್ಟ್ರಾ ಅದನ್ನು ಕಟ್ ಮಾಡಿಬಿಟ್ಟು ಸಹ ನೀವು ಅದನ್ನು ಸ್ಟಿಚ್ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಮಾರ್ಕ್ ಮಾಡ್ತಿಲ್ಲ, ಡೈರೆಕ್ಟಾಗಿ ಹಾಗೆ ಕಟ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ ಫ್ರಂಟ್ ಬಾಡಿ ಪಾರ್ಟ್ಗೂ ಮತ್ತು ಬ್ಯಾಕ್ ಬಾಡಿ ಪಾರ್ಟ್ಗೂ. ಸೊ ಡೈರೆಕ್ಟಾಗಿ ಕಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸೊ ಮಾರ್ಕ್ ಮಾಡ್ದಂಗೆ ಡೈರೆಕ್ಟಾಗಿ ಕಟ್ ಮಾಡಿ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನಾನು ಯಾವುದೇ ರೀತಿ ಮಾರ್ಕ್ ಮಾಡಿಲ್ಲ ಇಲ್ಲಿ. ಸೊ ಡೈರೆಕ್ಟಾಗಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಾನು ಯಾವುದೇ ರೀತಿ ಮಾರ್ಕ್ ಮಾಡಿಲ್ಲ. ಸೊ ನಿಮ್ಮ ಇಷ್ಟದ ಪ್ರಕಾರ ಸೊ ಮಾರ್ಕ್ ಮಾಡ್ಕೊಂಡೇ ಕಟ್ ಮಾಡ್ತೀನಿ ಅಂದರೆ ಮಾರ್ಕ್ ಮಾಡ್ಕೋಬೋದು. ಸೊ ಇಲ್ಲ ನನಗೆ ಕಟ್ ಮಾಡೋಕ್ಕೆ ನನಗೆ ಬರುತ್ತೆ ಅಂದರೆ ಸೊ ಕಟ್ ಮಾಡ್ಬೋದು. ಸೊ ತೊಂದರೆ ಏನಿಲ್ಲ. ಸೊ ಇಲ್ಲಿ ಜಸ್ಟು ನಾನು ಹಾಗೆ ಮಾರ್ಕ್ ಇಲ್ಲದಲೇ ಹಾಗೆ ಕಟ್ ಮಾಡ್ತಾಯಿದ್ದೀನಿ. ಸೊ ಅದು ನಿಮ್ಮ ಒಂದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲ ನನಗೆ ಕನ್ಫ್ಯೂಸ್ ಆದರೆ ಕಷ್ಟ, ಅಳತೆ ಕರೆಕ್ಟಾಗಿ ಸಿಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಅನ್ನೋರು ಮಾರ್ಕ್ ಮಾಡೋದು ಸಹ ಕಟ್ ಮಾಡ್ಕೋಬೋದು. ಸೊ ಅದು ನಿಮ್ಮ ಇಂಟ್ರೆಸ್ಟು, ನಿಮ್ಮ ಆಸಕ್ತಿ ಪ್ರಕಾರ. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್. ಇಲ್ಲ ನನಗೆ ಅಳತೆ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅನ್ನೋರು ಸೊ ಆ ಥರನೂ ಸಹ ಕಟ್ ಮಾಡ್ಕೋಬೋದು. ಸೊ ತೊಂದರೆ ಏನಾಗಲ್ಲ ಈ ಥರ ಕಟ್ ಮಾಡಿದ್ರು. ಬಟ್ ನೀಟಾಗಿ ಬರಲಿ ಅಂದರೆ ಸೊ ನೀವು ಅಳತೆ ಪ್ರಕಾರವಾಗಿ ಕಟ್ ಮಾಡಿಕೊಂಡು ಅಂದರೆ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ಕೋಬೋದು. ಸೊ ತೊಂದರೆ ಏನಾಗಲ್ಲ. ಹಿಂಗೂ ಕಟ್ ಮಾಡ್ಬೋದು, ಹಂಗೂ ಕಟ್ ಮಾಡ್ಬೋದು. ಸೊ ನೀಟಾಗಿ ಪರ್ಫೆಕ್ಟಾಗಿ ಬೇಕು ಅಂದವರು ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳಿ. ಅಂದರೆ ನೀವು ಬಟ್ಟೆ ಕಟ್ ಮಾಡ್ತಿದ್ದೀರಾ ಅಂದರೆ ಎಕ್ಸ್ಟ್ರಾ ಬಟ್ಟೆ 1 ಇಂಚು ಅಥವಾ 1.5 ಇಂಚಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ, ನೀವು ಅಳತೆ ಬಿಟ್ಟು. ಸೊ ಅವಾಗೇನಾಗುತ್ತೆ, ಬಟ್ಟೆ ಒಳಗೆ ಉಳ್ಕೊಳುತ್ತೆ.
ಸೊ ನಾಳೆ ಒಂದು ದಿವಸ ನೀವು ವೆಯ್ಟ್ ಲಾಸು ಅಕಸ್ಮಾತ್ ವೆಯ್ಟ್ ಗೇನ್ ಆಯಿತು ಅಂದರೆ ಅವಾಗೇನಾಗುತ್ತೆ, ಸೊ ನಿಮಗದು ಕರೆಕ್ಟಾಗಿ ಕೂತ್ಕೊಳುತ್ತೆ. ಮತ್ತು ಸ್ಟಿಚ್ ಮತ್ತು ನೀವು ಲೂಸ್ ಮಾಡ್ಕೋಬೋದು, ಇಲ್ಲ ಟೈಟ್ ಮಾಡ್ಕೋಬೋದು. ಸೊ ಯಾವ ಥರ ತೊಂದರೆ ಏನೂ ಆಗಲ್ಲ. ಅವಾಗ ಎಕ್ಸ್ಟ್ರಾ ಬಟ್ಟೆ ಒಳಗಿದ್ರೂ ನಡೆಯುತ್ತೆ. ಸೊ ಇವಾಗ ಇದು ಫ್ರಂಟ್ ಬಾಡಿ ಪಾರ್ಟು, ಇದು ಬ್ಯಾಕ್ ಬಾಡಿ ಪಾರ್ಟು. ಸೊ ಎರಡೂ ರೆಡಿ ಇದೆ. ನಾನು ಫ್ರಂಟ್ ಬಾಡಿ ಪಾರ್ಟಿಗೆ ಸೊ ನೆಕ್ ಅಷ್ಟೇ ಇಕ್ಕಿದ್ದೀನಿ, ಬ್ಯಾಕ್ ಬಾಡಿ ಪಾರ್ಟಿಗೆ ಸ್ವಲ್ಪ ನೆಕ್ ಏನು ಡೀಪ್ ಬೇಡ ಅಂದ್ಕೊಂಡು ಅಷ್ಟು ಮಾಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಬಂದು ಪ್ಯಾಂಟ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ಪ್ಯಾಂಟ್ ಪೀಸು. ಸೊ ಫಸ್ಟಿಗೆ ವೀಡಿಯೋದಲ್ಲಿ ತೋರಿಸಿದ ಪ್ಯಾಂಟ್ ಪೀಸ್ನ. ಸೊ ಫ್ರೆಂಡ್ಸ್, ಇದು ನಮಗೆ 4 ಫೋಲ್ಡ್ಸ್ ಬೇಕಾಗುತ್ತೆ. ಓಕೆನಾ, 4 ಮಡಿಕೆಗಳು ಬೇಕು. ಸೊ ಇಲ್ಲಿ ನಾನು 4 ಫೋಲ್ಡ್ ಮಾಡಿದ್ದೀನಿ ಇಲ್ಲಿ. ಸೊ 4 ಫೋಲ್ಡ್ ಮಾಡ್ಕೊಂಡಿದ್ದ ನಂತರ ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದು ಪ್ಲಾಜಾ ಪ್ಯಾಂಟು. ಸೊ ಇದನ್ನು ಈ ಥರ ಇಲ್ಲಿ ಇಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಬಾಟಮಲ್ಲಿ ಇಲ್ಲಿ ನಿಮಗೆ ಬಟ್ಟೆಯಲ್ಲಿ ಕಮ್ಮಿ ಇದೆ. ಓಕೆನಾ, ಸೊ ಬಟ್ಟೆಯಲ್ಲಿ ಕಮ್ಮಿ ಇದೆ, ಇಲ್ಲಿ ಕಾಣಿಸ್ತಿದೆ ಅಲ್ವಾ ನೋಡಿ, ಇಲ್ಗೂ ಬಟ್ಟೆ ಸ್ವಲ್ಪ ಕಮ್ಮಿ ಇದೆ. ಸೊ 1 ಇಂಚಷ್ಟು ಕಡಿಮೆ ಇದೆ. ಸೊ ಈಗ ನೀವು ಟಾಪಲ್ಲಿ ಏನು ಕಟ್ ಮಾಡಿರ್ತೀರಲ್ಲ, ಇಲ್ಲಿ ಟಾಪಲ್ಲಿ ಕಟ್ ಮಾಡಿರೋ ಪೀಸ್ ಇನ್ನೂ ಹಾಗೆ ಉಳ್ಕೊಂಡಿದೆ ಅಲ್ವಾ, ಉಳ್ಕೊಂಡಿರೋ ಇದರಲ್ಲಿ ಸ್ಲೀವ್ಸು ಸಹ ಆಗುತ್ತೆ. ಮತ್ತು ಬಾಟಮ್ಗೆ ನೀವು ಎಕ್ಸ್ಟ್ರಾ ಹಾಕಬೇಕು ಅಂದರೂ ಸಹ ಇದೇ ಬಟ್ಟೆನ ಯೂಸ್ ಮಾಡ್ಬೋದು. ಇಲ್ಲ ಬೆಟರ್, ಸೊ ಇಲ್ಲಿ ಬಾರ್ಡ್ರ್ ಇದೆಯಲ್ಲ, ಈ ಬಾರ್ಡ್ರನ್ನು ಸಹ ನೀವು ಯೂಸ್ ಮಾಡ್ಕೋಬೋದು. ಫ್ರಂಟು ಮತ್ತು ಬ್ಯಾಕ್ ಬಾಡಿ ಪಾರ್ಟಿಗೆ ಟಾಪ್ಗೆ ನೀವು ಇದನ್ನು ಕಟ್ ಮಾಡಿದ ನಂತರ ಎಕ್ಸ್ಟ್ರಾ ಪೀಸಸ್ ಏನಾದರೂ ಇದರಲ್ಲಿ ನಿಮಗೆ ಈ ಥರ ನಿಮ್ಗೆ ಏನಾದರೂ ಬಾರ್ಡ್ರ್ಗಳಲ್ಲಿ ಉಳ್ಕೊಂಡ್ರೆ, ಸೊ ಆವಾಗ ನೀವು ಎಕ್ಸ್ಟ್ರಾ ಏನು ಲೆಂತ್ ಕಮ್ಮಿ ಇದೆಯಲ್ಲ ಪ್ಯಾಂಟಿಂದು, ನೀವು ಅದಕ್ಕೆ ಹಾಕೋಬೋದು. ಇಲ್ಲ ಕೆಳಗಡೆ ಬೇಡ ಅಂದರೆ ನೀವಿಲ್ಲೂ ಮೇಲೂ ಸಹ ನೀವು ಅಟ್ಯಾಚ್ ಮಾಡ್ಕೋಬೋದು. ಸೊ ನಿಮ್ಮ ಇಂಟ್ರೆಸ್ಟ್ ಪ್ರಕಾರವಾಗಿ. ಸೊ ಇಲ್ಲಿ ಮೇಲಾದರೂ ಹಾಕ್ಕೋಬೋದು, ಇಲ್ಲ ಕೆಳಗಾದರೂ ನೀವು ಬಟ್ಟೆ ಅಟ್ಯಾಚ್ ಮಾಡ್ಕೋಬೋದು. ಈಗ ಸದ್ಯಕ್ಕೆ ನಾನು ಇದ್ರದ್ದು ಅಳತೆ ಪ್ರಕಾರವೇ ಸೊ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಸೊ ಈಗ ಎಷ್ಟು ಲೆಂತ್ ಇದೆ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಿಮ್ಗೆ ಇಲ್ಲ ಲೆಂತು ಸಹ ನಿಮಗೆ ತೋರಿಸ್ಕೊಡ್ತೀನಿ, ಬಟ್ಟೆ ಎಷ್ಟು ಲೆಂತ್ ಇದೆ ಅಂದ್ಕೊಂಡು. ಸೊ ನೀವು ಫೋಲ್ಡ್ ಮಾಡೋದಾದ್ರೂ ನೀಟಾಗಿ ಫೋಲ್ಡ್ ಮಾಡಿರಬೇಕು. 4 ಫೋಲ್ಡು ಕೂಡ ಒಂದಕ್ಕೊಂದು ಜಾಯಿಂಟ್ ಆಗಿರಬೇಕು. ಒಂಚೂರು ಮಿಸ್ ಆಯಿತು ಅಂದ್ರೂ ಪ್ಯಾಂಟ್ ಉದ್ದ ಕರೆಕ್ಟಾಗಿ ಬರಲ್ಲ. ಇದು ಬಂದು 36 ಇದೆ. ಸೊ 36 ಇದ್ರೂ ನೀವು ಎಕ್ಸ್ಟ್ರಾ ಬಟ್ಟೆನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಈಗ ನೀಟಾಗಿ ಇಲ್ಲಿ ಇಟ್ಕೊಳ್ಳಿ. ನೀಟಾಗಿ ಬಟ್ಟೆ ನೀಟಾಗಿ ಫೋಲ್ಡ್ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನಾನು ಒಂಚೂರು ಗ್ಯಾಪ್ ಬಿಡ್ತಾಯಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ನಾನು 1 ಇಂಚನ್ನ ಬಿಟ್ಕೊತಾ ಇದ್ದೀನಿ. ಈ ಕಡೆ 1 ಇಂಚು ಎಕ್ಸ್ಟ್ರಾ ಅಂತ ಬಿಡ್ತಾಯಿದ್ದೀನಿ, ಕಾಣಿಸ್ತಿದೆ ಅಲ್ವಾ ನಿಮಗೆ? 1 ಇಂಚು ಎಕ್ಸ್ಟ್ರಾ ಈ ಕಡೆ ಸೈಡ್ ಬಿಟ್ಕೊಂಡು ಆ ಕಡೆ ಇವಾಗ ಕಟ್ ಮಾಡ್ತಾಯಿದ್ದೀನಿ. ಸೊ ನೀವು ಕಟ್ ಮಾಡೋಕ್ಕಿಂತ ಮುಂಚೆ ಇದನ್ನು ಕರೆಕ್ಟಾಗಿ ನೀಟಾಗಿ ಕೂತ್ಕೋಬೇಕು ಅಂದರೆ ನಾನು ಆವಾಗಲೇ ತೋರಿಸ್ದಂಗೆ ಕ್ಲಿಪ್ನ ಪಿನ್ ಪಾಯಿಂಟ್ ಮಾಡ್ಕೊಳ್ಳಿ. ಕ್ಲಿಪ್ನ ಪಿನ್ ಪಾಯಿಂಟ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಅವಾಗೇನಾಗುತ್ತೆ, ಸಮಸ್ಯೆ ಆಗಲ್ಲ, ಆ ಕಡೆ ಈ ಕಡೆ ಜರುಗಾಡಲ್ಲ. ಸೊ ಈ ಥರ ಕ್ಲಿಪ್ಪು ನಿಮಗೆ ಬೇಕಾದಷ್ಟು ಸಿಗುತ್ತೆ. ಇಲ್ಲ ನಾನು ಆನ್ಲೈನಲ್ಲಿ ತೊಗೊಳಲ್ಲ, ಅಂಗಡಿಯಲ್ಲೇ ತೊಗೊತೀನಿ ಅಂದರೂ ಅಂಗಡಿಯಲ್ಲೂ ಸಹ ನಿಮಗೆ ಬೇರೆ ಥರ ಕ್ಲಿಪ್ಗಳು ಸಿಗುತ್ತೆ. ಬೇರೆ ಥರ ಕ್ಲಿಪ್ಗಳು ಸಹ ನೀವು ತೊಗೋಬೋದು. ಈ ಥರ ಕ್ಲಿಪ್ ಸಹಾಯದಿಂದ ನಿಮಗೆ ನೀಟಾಗಿ ಬಟ್ಟೆ ಕಟ್ ಮಾಡಬೇಕಾದ್ರೆ ನಿಮಗೆ ನೀಟಾಗಿ ಕೂತ್ಕೊಳುತ್ತೆ. ಅಚ್ಚುಕಟ್ಟಾಗಿ ನೀವು ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಆ ಕಡೆ ಈ ಕಡೆ ಆಗುತ್ತೆ. ಅವಾಗ ಬಟ್ಟೆ ಕರೆಕ್ಟಾಗಿ ಕಟ್ ಮಾಡ್ಕೊಳಕ್ಕೆ ನಿಮಗೆ ಕರೆಕ್ಟಾಗಿ ಆಗದಿದ್ದಾಗ ನೀಟಾಗಿ ಬರಲ್ಲ. ಆವಾಗ ಏನಾಗುತ್ತೆ, ಕರೆಕ್ಟಾಗಿ ಕೂತ್ಕೊಳ್ಳಲ್ಲ ಅಂದರೆ ಅಳತೆ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಾನು ಇದನ್ನು ಡೈರೆಕ್ಟಾಗಿ ಕಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಯಾವುದೇ ರೀತಿಯಲ್ಲೂ ನಾನು ಮಾರ್ಕ್ ಮಾಡಿಲ್ಲ, ಡೈರೆಕ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಪಾಯಿಂಟ್ ಮಾತ್ರ ನಾನಿಲ್ಲಿ ಪಾಯಿಂಟ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಬೇಕಾದರೆ ಪೂರ್ತಿ ಮಾಡ್ಕೋಬೋದು. ಸೊ ಓಕೆ, ಇಲ್ಲಿ ನಾನು ನಿಮಗೆ ಪೂರ್ತಿನೇ ಮಾಡಿ ತೋರಿಸ್ತಿದ್ದೀನಿ. ಸೊ ನಿಮಗೆ ಬೇಕು ಅಂದರೆ ಸ್ಕೇಲ್ ಅಳತೆ ಸಹಾಯದಿಂದ ಒಂದು ಸತಿ ನೀಟ್ ಮಾಡ್ಕೊಳ್ಳಿ. ಹಿಂಗೆ ನೀಟಾಗಿ ಮಾಡಿಕೊಂಡು
ಒಂಚೂರು ಎಕ್ಸ್ಟ್ರಾ ಬಿಟ್ಟಿದ್ರು ಪರವಾಗಿಲ್ಲ ಸ್ಟಿಚಿಂಗಿಗೆ ಅಂದ್ಕೊಂಡು. ಸೊ ಸ್ಟಿಚಿಂಗ್ಗೆ ಅಂತ ನೀವು ಎಕ್ಸ್ಟ್ರಾ ಬಿಟ್ಕೊಂಡ್ರೂ ತೊಂದರೆ ಏನಾಗಲ್ಲ. ಸೊ ಬಟ್ಟೆನೂ ಬ್ಲೂ ಕಲರ್ ಇರೋದ್ರಿಂದ ನಿಮಗೆ ಮಾರ್ಕ್ ಮಾಡಿದಾಗ ಕಾಣಿಸಲ್ಲ ಅಂತ ತಿಳ್ಕೊತೀನಿ. ಸೊ ಹಾಗಾಗಿ ಬೇರೆ ಕಲರ್ ಯೂಸ್ ಮಾಡ್ತೀನಿ. ಬೇರೆ ಕಲರ್ ಯೂಸ್ ಮಾಡಿದ್ರೆ ನಿಮಗೆ ಮಾರ್ಕ್ ಸರಿಯಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಯೆಲ್ಲೋ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಎಕ್ಸ್ಟ್ರಾ ನೀವು ಇನ್ನೊಂದು ಚೂರು ಒಂದು ಅರ್ಧ ಇಂಚು ಇಲ್ಲ 1/4 ಇಂಚು ಅಷ್ಟು ಎಕ್ಸ್ಟ್ರಾ ಆ ಕಡೆ ಬಿಟ್ಕೊಂಡ್ರೆ ಸ್ಟಿಚ್ ಮಾಡಬೇಕಾದ್ರೆ ಏನಾಗುತ್ತೆ, ಈ ಬಟ್ಟೆ ಒಳಗಡೆ ಫೋಲ್ಡ್ ಆಗುತ್ತೆ. ಸೊ ನಿಮಗೆ ಅಳತೆನೂ ಸಹ ಕರೆಕ್ಟಾಗಿ ಕೂತ್ಕೊಳುತ್ತೆ. ಸೊ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಕೊಂಡ್ರು ಯಾವ ಸಮಸ್ಯೆ ಏನೂ ಆಗಲ್ಲ. ಬಟ್ಟೆ ಒಳಗೆ ಕೂತ್ಕೊಳೋದಷ್ಟೇ. ಈಗ ಸ್ಟಿಚ್ ಮಾಡಬೇಕಾದ್ರೆ ಒಳಗೆ ಹೋಗುತ್ತೆ ಬಟ್ಟೆ, ತೊಂದರೆ ಏನೂ ಆಗಲ್ಲ ನಿಮಗೆ. ಸೊ ಈಗ ಮಾರ್ಕ್ ಮಾಡಿದ್ದಾಗಿದೆ. ಸೊ ಈಗ ನೀಟಾಗಿ ಹಾಗೆ ಕಟ್ ಮಾಡಿ ಸಹ ತೋರಿಸ್ತೀನಿ. ಸೊ ಒಂದು ಕಟ್ ಮಾಡಬೇಕಾದ್ರೆ ಒಂದಲ್ಲ ಅಂತ 2-3 ಸತಿ ಬಟ್ಟೆ ನೀಟ್ ಮಾಡ್ಕೊಳ್ಳಿ. ನೀಟ್ ಮಾಡಿಕೊಂಡು ನಂತರ ಕಟ್ ಮಾಡಿ. ಯಾವುದೇ ಸತಿ ಆದರೂ ನೀವು ಬಟ್ಟೆನ ಈಗ ಯಾವುದೇ ಸೈಜಿನ ಬಟ್ಟೆ ನೀವು ಅಳತೆ ಕಟ್ ಮಾಡ್ತಿದ್ದೀರಾ ಅಂದರೆ ಸೊ 1 ಇಂಚು 2 ಇಂಚು ಎಕ್ಸ್ಟ್ರಾನೇ ಕಟ್ ಮಾಡಿಕೊಂಡ್ರೂ ಸಮಸ್ಯೆ ಏನೂ ಆಗಲ್ಲ. ಅಕಸ್ಮಾತ್ ಎಕ್ಸ್ಟ್ರಾ ನೀವು ಬಟ್ಟೆಗೂ ಸಹ ಉಳ್ಕೊಂತು ಅಂದ್ರೂ ಸೊ ನಿಮಗೆ ಸೈಜು ವೇರಿಯೇಷನ್ ಆಗಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಯಾವ ಅಳತೆ ತೊಗೊಂಡಿದ್ದೀರಾ ಆ ಅಳತೆಯಲ್ಲಿ ಕರೆಕ್ಟಾಗಿ ಬರುತ್ತೆ. ಸೊ 1-2 ಎಕ್ಸ್ಟ್ರಾ ಇಂಚು ನೀವು ತೊಗೊಂಡ್ರೂ ಏನು ತೊಂದರೆ ಏನು ಆಗಲ್ಲ. ಸೊ ಎಷ್ಟು ಜನ ಕರೆಕ್ಟಾಗಿ ಅಳತೆ ತೊಗೊಂಡು ಹೊಲಿಬೇಕು ಅಂದ್ಕೊಂಡು ಅಷ್ಟೇ ಕರೆಕ್ಟಾಗಿ ಅಳತೆ ತೊಗೊಂಡು ಹೊಲಿಕ್ಕೆ ಹೋಗಿ ಬಟ್ಟೆಯಲ್ಲಿ ಎಕ್ಸ್ಟ್ರಾ ಉಳ್ಕೊಂಡಿರುತ್ತೆ, ಅಳತೆ ರಾಂಗ್ ಆಗಿಬಿಟ್ಟಿರುತ್ತೆ. ಒಂದೊಂದ್ಸತಿ ಬಟ್ಟೆ ಸಹ ಅಳತೆ ಕರೆಕ್ಟಾಗಿ ಕೂತ್ಕೊಳ್ಳೋಕೆ ಬಟ್ಟೆ ಸಹ ಶಾರ್ಟೇಜ್ ಆಗುತ್ತೆ. ಈಗ ಗಾಯ್ಸ್ ಈಗ ನನ್ನ ಹತ್ರ ಇಷ್ಟು ಎಕ್ಸ್ಟ್ರಾ ಪ್ಲೇಸಸ್ ಉಳ್ಕೊಂಡಿದೆ. ಬೇಡ ನಾನು ಆವಾಗಲೇ ಬಾರ್ಡ್ರು ಏನು ಇಲ್ಲಿ ಕಮ್ಮಿ ಇದೆ ಅಂತ ತೋರಿಸಿದ್ನಲ್ಲ. ಸೊ ಬಾರ್ಡ್ರಿಗೆ ಬೇಕಾದರೆ ನೀವು ಇದೇ ಬಟ್ಟೆನ ಈ ಥರ ಕಟ್ ಮಾಡಿರೋ ಪೀಸಸ್ ಏನು ಉಳ್ಕೊಂಡಿರುತ್ತೆ ಇದನ್ನೇ ಸಹ ನೀವು ಯೂಸ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಇಲ್ಲಿ ನಿಮಗೆ ಎಲಾಸ್ಟಿಕ್ ಯೂಸ್ ಮಾಡಿಕೊಂಡು ನೀವು ಸೊಂಟದ್ದು ಇರೋ ಥರ ಎಲಾಸ್ಟಿಕ್ ಯೂಸ್ ಮಾಡ್ತೀರ ಅಂದರೂ ಸಹ ಮಾಡ್ಬೋದು. ಇಲ್ಲ ನಾನು ಇದು ಏನು ದಾರದಲ್ಲಿ ಪೋಣಿಸ್ಬಿಟ್ಟು ನಾನು ಮಾಡ್ತೀನಿ ಅಂದರೂ ಸಹ ನೀವು ಮಾಡ್ಬೋದು. ಸೊ ಅದು ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಆಗಿ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಇದು ಕಟ್ಟಾಗಿದೆ. ಇವಾಗ 4 ಫೋಲ್ಡು ಇಲ್ಲಿ ರೆಡಿಯಾಗಿದೆ. ಸೊ ನೀವು ಕಟ್ ಮಾಡೋ ಪಾಯಿಂಟ್ ಬಂದು ಇಲ್ಲಿ ಕಟ್ ಮಾಡಬೇಕು. ಸೊ ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟಿಗೆ ಕಟ್ ಮಾಡ್ಕೋಬೇಕು. ಸೊ ಕಟ್ ಮಾಡಬೇಕಾದ್ರೂ ಸಹ ನೀವು ನೀಟಾಗಿ ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ನೀಟಾಗಿ ಅದನ್ನು ರೆಡಿ ಮಾಡ್ಕೊಂಡು ಕಟ್ ಮಾಡಬೇಕು. ಸೊ ಅಳತೆ ಮಿಸ್ ಆಗಿಬಿಡತ್ತೆ. ಸೊ ಈಗ ಇದು ಕಟ್ಟಾಗಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಸೊ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಬಾರ್ಡ್ರದ್ದೇನು ಹೇಳ್ದ ಹಾಗೆ ಬಾರ್ಡ್ರ್ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದನ್ನೂ ಸಹ ಇಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಪ್ಯಾಂಟ್ ಏನು ಉದ್ದ ಐತೆ ಸ್ವಲ್ಪ ಕಮ್ಮಿ ಇತ್ತು ಅಂತ ಏನು ಹೇಳಿದಲ್ಲ. ಸೊ 36 ಇತ್ತು 36 ಇತ್ತು. ಸೊ ಕಂಪ್ಲೀಟ್ ಪ್ಯಾಂಟಿನ ಉದ್ದ ಪ್ಲಾಜಾ ಪ್ಯಾಂಟಿನ ಉದ್ದ. ಸೊ ಅದು ಸ್ವಲ್ಪ ಚಿಕ್ಕದಾಗತ್ತೆ. ಸೊ ಸ್ಟಿಚ್ ಎಲ್ಲ ಮಾರ್ಕಿಂಗ್ ಎಲ್ಲ ತೆಗೆದು ಸಹ ಇನ್ನು ನಿಮಗೆ ಚಿಕ್ಕದಾಗುತ್ತೆ ಪ್ಯಾಂಟು. ಸೊ ಹಾಗಾಗಿ ಎಕ್ಸ್ಟ್ರಾ ಬಟ್ಟೆ ಅಂತ ಸೊ ನಾನು ಇಲ್ಲಿ 2 ಪೀಸಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉದ್ದನೇ ಇದೆ. ಸೊ ಬೇಕಾಗಬಹುದು ಅಂದ್ಕೊಂಡು 2 ಪೀಸಸ್ನ ಇಲ್ಲಿ ನಾನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಸ್ಟಿಚಿಂಗ್ ವಿಡಿಯೋನ ಇದ್ರ ಬಗ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಇವಾಗ ಪ್ಯಾಂಟ್ ಕಟ್ ರೆಡಿಯಾಗಿದೆ. ಸೊ ಇವಾಗ ಈ ಪಾರ್ಟನ್ನು ಹೊಲಿದು ನೀಟಾಗಿ ಇಷ್ಟು ಪಾರ್ಟನ್ನು ನೀಟಾಗಿ ಸ್ಟಿಚ್ ಮಾಡಿಬಿಟ್ಟು ನಾವು ರೆಡಿ ಮಾಡ್ಕೋಬೇಕೀಗ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಟಿಚಿಂಗ್ ವಿಡಿಯೋನ ಸಹ ತೋರಿಸ್ಕೊಡ್ತೀನಿ. ಈಗ ಇದರಲ್ಲಿ ನಾನು ಆವಾಗಲೇ ಹೇಳ್ದ ಹಾಗೆ
ಈ ಬಾರ್ಡ್ರದ್ದೇನು ಕಟ್ ಮಾಡ್ಕೋಬೇಕು ಅಂದ್ಕೊತೀನಲ್ಲ, ಈ ಬಾರ್ಡ್ರನ್ನ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ಇದನ್ನು ಸ್ಟಿಚಿಂಗ್ ಮಾಡೋ ವಿಡಿಯೋನ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಸೊ ಹಾಗೆ ಹೇಳ್ದಾಗೇ ಇದೇನು ನಾನು ಅಳತೆ ಮಾಡಿಕೊಂಡು ಏನು ಇದು ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಆ ವಿಡಿಯೋ ಲಿಂಕ್ ಸಹ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹ ಕೊಡ್ತಾಯಿದ್ದೀನಿ. ನೆಕ್ಸ್ಟು ಸೊ ಈ ಕ್ಲಿಪ್ಪನ್ನೇನೋ ನಾನು ತೊಗೊಂಡೆ ಅಂತ ಮೆನ್ಷನ್ ಮಾಡೋದಿಲ್ಲ, ಅದನ್ನ ಸಹ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಅಮೆಝಾನಲ್ಲಿ ನಾನು ಇದನ್ನು ತೊಗೊಂಡಿದ್ದು, ಸೊ ಲಿಂಕ್ ಸಹ ಕೊಟ್ಟಿರ್ತೀನಿ. ಸೊ ಒಂದ್ಸತಿ ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ. ಸೊ ಇದ್ರ ಬಗ್ಗೆಯೂ ಸಹ ನಾನು ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನೂ ಸಹ ನೋಡಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದರಲ್ಲಿ ಅಕಸ್ಮಾತ್ ಏನಾದರೂ ನಾನು ತೋರಿಸಿರೋ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದಾರೆ, ಸೊ ಅದನ್ನೂ ಸಹ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಸರ್ಕಲ್ಗೆ ಹೆಚ್ಚೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.